ಇಲ್ಲಿ ನೆರೆದಿರುವ ಸಭಿಕರಿಗೆಲ್ಲ ನನ್ನ ನಮಸ್ಕಾರ. ಇನ್ನೇನು ಮುಖ್ಯಮಂತ್ರಿಗಳು ಬರಲಿದ್ದಾರೆ. ತಾವುಗಳೆಲ್ಲರೂ ಶಾಂತ ರೀತಿಯಿಂದ ಇದ್ದು ಉಚಿತ ನಿವೇಶನಗಳ ಹಂಚಿಕೆ ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ನಿನ್ನ ಹತ್ರ ಒಂದು ಪಂದ್ಯ ಕಟ್ಟಿನ ಖಂಡಿತ ನಿನ್ ಕೈಲಿ ಗೆಲ್ಲಕಾಲ. ಗೆಲ್ಲಲ್ಲ ಅನ್ನೋ ಮಾತು ನನ್ನ ಜೀವನದಲ್ಲಿ ಇಲ್ಲವೇ ಇಲ್ಲ. ನಾನ್ ಗೆಲ್ತೀನಿ. ನಾನು ಇನ್ನೂ ವಿಷಯನೇ ಹೇಳಿಲ್ವಲ್ಲೋ. ಅದೆಲ್ಲ ಬೇಕಾಗಿಲ್ಲ. ಬಾಜಿ ಎಷ್ಟು? 500 rupees. ಏನ್ ಬಿಟ್ಟು? ಇಲ್ಲಿ ನಡೀತಾ ಇರೋ ಫಂಕ್ಷನ್ಗೆ ಇವತ್ತು ಸಿಎಂ ಬರ್ತಾ ಇದ್ದಾರೆ. ಅವ್ರ ಪಕ್ಕದಲ್ಲಿ ನೀನ್ ಹೋಗಿ ಕೂತ್ಕೋಬೇಕು. ಆಗತ್ತಾ? ದಟ್ಸ್ ಆಲ್. ಯಾ. ಇರ್ಲಿ ನಮಸ್ಕಾರ. ಇನ್ನೊಬ್ರು ಯಾರನ್ನ ಮರ್ತು ಬಿಟ್ಟಿದೀವಲ್ಲ. ತಾವು ಉಪಮುಖ್ಯಮಂತ್ರಿ. ಪಟ್ಟಿ ನನ್ನ ಮಗನೇ. ನೋಡ್ದೇನ ಕುಳ್ಳ? ಈಗ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪಕ್ಕದಲ್ಲಿರೋರು ಯಾರು ಅಂತ ಗೊತ್ತಾಗ್ಲಿಲ್ಲಲ್ಲ. ಹೇಗಿದೆ ನಮ್ಮ ಆಡಳಿತ? ಆಡಳಿತ ಡಬ್ಬಾ ತರ ಇದೆ. ಇದೇನು ಹೀಗೆ ಹೇಳ್ತಿದ್ದೀರಾ? ಮತ್ತಿನ್ನೇನ್ ಸ್ವಾಮಿ, ದಿನನಿತ್ಯ ಆಟೋ ಓಡಿಸಿದ್ರೆ 50 ರೂಪಾಯಿ ಬರಲ್ಲ ಪಾಪ ಆಟೋ ಡ್ರೈವರ್ಗಳಿಗೆ. ಅವ್ರಿಗೆ ಹೋಗಿ ಇನ್ಕಮ್ ಟ್ಯಾಕ್ಸ್ ಫಿಕ್ಸ್ ಮಾಡಕ್ ಹೊರಟಿದ್ರಲ್ಲ, ನಿಮಗೆ ಬುದ್ಧಿ ಇದೆಯೇ? ಫುಟ್ಪಾತ್ ಅಲ್ಲಿ ಹಣ್ಣು ಕಾಯಿ ವ್ಯಾಪಾರ ಮಾಡ್ಕೊಂಡು ಮಕ್ಕಳಿಗೆ ಫೀಸ್ ಕಟ್ಟಕ್ಕಾಗದಿರಂತ ಕಡುಬಡವರು ಅವ್ರಿಗೆ ಹೋಗಿ ಸೇಲ್ಸ್ ಟ್ಯಾಕ್ಸ್ ಅಂತ ಫಿಕ್ಸ್ ಮಾಡ್ತಾ ಇದ್ರಲ್ಲ, ಇದು ನ್ಯಾಯನ? ಈ ಕನ್ನಡ ನಾಡು ನುಡಿ ಸಂಸ್ಕೃತಿಗಾಗಿ ಹೋರಾಡದಂತ ಎಂತೆಂತ ಅತಿರಥ ಮಹಾರಥರಿದ್ರು. ಅಂತವ್ರ ವಿಗ್ರಹನ ನೆಡಕ್ ಯೋಗ್ಯತೆ ಇಲ್ದಿರಂತ ನಿಮ್ಮಂತವ್ರು ಯಾವ್ಯಾವ ಊರ್ನಲ್ಲೂ ಇಡ್ಬೇಕಾದ ವಿಗ್ರಹ ಅಂತಂದು ಇಲ್ಲಿ ನೆಡ್ತಾ ಇದ್ದೀರಲ್ಲ, ಇದು ಸರಿನಾ? ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ಅದು ನನ್ನ ಫ್ರೆಂಡು ನಿಮ್ ಪಕ್ಕದಲ್ಲಿ ಕೂತ್ಕೊಳಕ್ಕಾಗತ್ತಾ ಅಂತ ಚಾಲೆಂಜ್ ಮಾಡ್ದ, ಅದಕ್ಕೆ ಕೂತಿದ್ದೀನಿ. ಅಯ್ಯೋ ಅಯ್ಯೋ, ಹೋಯ್ತಲ್ಲಪ್ಪ ನನ್ ದುಡ್ಡೆಲ್ಲ ಹೋಯ್ತಲ್ಲಪ್ಪ. ಹ್ಯಾಕ್ ಕೂತಿದ ನೋಡು ಕಳ್ ನನ್ನ ಮಗ. ನಾನೇನ್ ಚೋರ ಮಾಡ್ಬೇಕು ಅಂತ ಐಡಿಯಾ ಹಾಕೊಂಡಿದ್ದೇನೋ? ಪಡ್ವಾ ನನ್ನ ಮಗನೇ. ಗುರು, ನಾನು ಕೇಳ್ಬೇಕಂತಿದ್ದೆ. ದಿನಾ ಫೋಟೋ ಮುಂದೆ ಕೂತ್ಕೊಂಡು ಬೈತಿದ್ದಿಲ್ಲ. ಯಾರ್ದು ಗುರು ಫೋಟೋ ಇದು? ಇದಾ ಕೃಷ್ಣ ಚಿಕ್ಕ ವಯಸ್ಸಿನಲ್ಲಿ ತೆಗೆಸ್ಕೊಂಡ್ ಫೋಟೋ. ಈ ನನ್ನ ಮಗ ಕಾಲೇಜ್ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದು ಕೆಲ್ಸ ಇಲ್ದೆ ನಾಯಿ ಅಲ್ದಾಗ ಅಲಿತಾ ಇದ್ದ. ಹೋಗ್ಲಿ ಪಾಪ ಅಂತ ಕರೆದು ಜಾಗ ಕೊಟ್ಟೆ. ನನಗೂ ಯಾವಾಗ್ಲೂ ಬೆಟ್ಟಿಂಗ್ ಕಟ್ಟೋ. ಹೋಗಿ ಹೋಗಿ ಇನ್ಯಾರ ಹತ್ರ ನಾನು ಕಟ್ತೀನ? ಈ ನನ್ನ ಮಗನ ಹತ್ರ ನಾನು ಬೆಟ್ಟಿಂಗ್ ಕಟ್ಟಿ ಸೋತು ಬೋಳಿಸ್ಕೊತಾ ಇರ್ತೀನಿ. ಯಾಕೆ ಒಳ್ಳೆ ಫಿಟ್ಸ್ ಬಂದವ್ ನಂಗೆ ಆಡ್ತಾ ಇದ್ಯಾ? ಮಕರಂದು ಅಣ್ಣ ಕೃಷ್ಣ, ಯಾವಾಗ ಬಂದೆ ಕೃಷ್ಣ? ಎಷ್ಟು ಕಮಿಂಗ್. ಅಯ್ಯೋ, ಇಷ್ಟೊತ್ತು ನಿನ್ನೆ ನೆನ್ಸ್ಕೊತಾ ಇದ್ದೆ. ಹೌದಾ? ನೀನ್ ಈ ಫೋಟೋದಲ್ಲಿ ಒಳ್ಳೆ ನಂದಗೋಕುಲದಿಂದ ಇಳಿದು ಬಂದು ಕೃಷ್ಣ ಇದ್ದಾಗಿದ್ಯಾ. ಹೌದಾ? ಅಲಕ ನನ್ನ ಮಗನೇ, ಜಾಡ್ಸ್ ಬಂದ್ರೆ ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ನಾನ್ ನಿಂದೆ ಬೈತ್ಯ, ಮುಂದೆ ಬಂದ್ರೆ ಮಂಡ್ಯ ಬೆಣ್ಣೆ ಹಚ್ತೀಯ. ಈ ನನ್ನ ಮಗ ಎಲ್ಲಾ ಪಂದ್ಯದಲ್ಲೂ ಗೆಲ್ತಾ ಇರ್ತಾನೆ. ಈ ನನ್ನ ಮಗನ ಮುಟ್ ನೋಡ್ಕೊಳ ಹಾಕ್ಸ್ಬೇಕಲ್ಲ. ಹಲೋ, ಶ್ರೀನಾಥ್ ಹಿಯರ್. ಡ್ಯಾಡಿ, ನಾನು ಆಶ್ರಿತಾ. ಏನ್ ಆಶ್ರಿತಾ, ಇದ್ದಕ್ಕಿದ್ದಾಗೆ ನನಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಏನ್ ಪಿಳಿಪಿಳಿ ಅಂತ ನೋಡ್ತಾ ಇದ್ಯಾ? ಡ್ಯಾಡಿ, ಓ, ಐ ಆಮ್ ಸಾರಿ ಮೈ ಡಾಟರ್. ನಿನಗಲ್ಲ, ಇಲ್ಲಿ ಮಕರಂದ ಸುಮ್ನೆ ನಿಂತ್ಕೊಂಡು ಪಿಳಿಪಿಳಿ ಅಂತ ನೋಡ್ತಾ ಇದ್ದಾನೆ. 1 ಸೆಕೆಂಡ್. ಏನ್ರಿ ನೋಡ್ತಾ ನಿಂತಿದ್ರ? ದುಡ್ಡೆಲ್ಲ ತಗೊಳಕ್ ಬೀರುಲ್ಲೇನ್ರಿ? ಡ್ಯಾಡಿ, ಈ ಸಲ ನಮ್ ಕಾಲೇಜ್ ವ್ಯಾಲಿಡಿಕ್ಟರಿ ಫಂಕ್ಷನ್ ಖರ್ಚು ಪೂರ ನಂದೇ ಅಂತ ಒಪ್ಕೊಂಡ್ಬಿಟ್ಟೆ ಡ್ಯಾಡಿ. ಓಕೆ, ವೆರಿ ಗುಡ್. ಡ್ಯಾಡಿ, ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು. ಐ ವಾಂಟ್ 1 lakh rupees ಕ್ಯಾಶ್. ಓಕೆ ಮಗಳೇ, ನಿನ್ ಸಂತೋಷದ ಮುಂದೆ 1 ಲಕ್ಷ ಏನು? ಒಂದ್ ಕೆಲಸ ಮಾಡು, ನನ್ ರೂಮ್ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಚೆಕ್ ಬುಕ್ ಇಟ್ಟಿದ್ದೀನಿ. ಅದರಲ್ಲಿ ಬ್ಲಾಂಕ್ ಚೆಕ್ಗೆ ಸೈನ್ ಹಾಕಿ ಸೀಲ್ ಹಾಕಿಟ್ಟಿದ್ದೀನಿ. ನಿನಗೆ ಎಷ್ಟು ಬೇಕೋ ಅಷ್ಟು ಬರ್ಕೊಂಡು ಡ್ರಾ ಮಾಡ್ಕೋ. ಥ್ಯಾಂಕ್ ಯು ವೆರಿ ಮಚ್ ಡ್ಯಾಡಿ, ಯು ಆರ್ ಸೋ ನೈಸ್.
ಮಕರಂದ ದುಡ್ಡೆಲ್ಲ ಇಟ್ಬಿಟ್ಯಪ್ಪ? ಓ ಎಲ್ಲ ಇಟ್ಬಿಟ್ಟೆ ಸರ್. ಹಾ ಹಾ ಬಾಪ ಇಲ್ಲಿ. ಎಲ್ಲ ಸರಿಯಾಗಿತ್ಯಪ್ಪ? ಓ ಎಲ್ಲ ಸರಿಯಾಗಿ ಇಟ್ಬಿಟ್ಟೆ ಸರ್. ಎಣಿಸ್ಲೂ ಇಲ್ಲ ಸರ್. ಯಾಕೆ ಸರ್ ಹೊಡಿತಾ ಇದ್ರಾ? ಯಾಕ? ಏನಿದು? ವರ್ಕರ್ಸ್ ಬೆನಿವಲೆಂಟ್ ಫಂಡ್ ಕಟ್ಬೇಕು ಅಂತ ಇಟ್ಟಿದ್ದು ದುಡ್ಡನ್ನು ಕದೀತಾ ಇದೆಯಲ್ಲ, ಇದೇ ನಿಮ್ ತಾತನ್ ಸೊತ್ತು ಅನ್ಕೊಂಡ್ಯಾ? ಸರ್ ದಯವಿಟ್ಟು ನನ್ ಕ್ಷಮಿಸ್ಬಿಡಿ ಸರ್. ನನ್ ಬುದ್ಧಿ ಮಣ್ ತಿಂದು ಇಂತ ಹಲ್ಕಾ ಕೆಲಸ ಮಾಡ್ಬಿಟ್ಟೆ. ಇನ್ ಯಾವತ್ತೂ ಇಂತ ಕೆಲಸ ಮಾಡಲ್ಲ ಸರ್. ಪ್ಲೀಸ್ ಸರ್. ನೀನು ಮಾಡಿದ್ದು ಕಳ್ತನ ಅಲ್ಲ, ನಂಬಿಕೆ ದ್ರೋಹ. ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ ನಾನು, ಅದನ್ನ ನೀನ್ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟೆ. Get out. ಸರ್ ನಮ್ಮ ಅಪ್ಪ ನನಗೂ ಇನ್ನೊಂದ್ಸಲ ಇದ್ರ ಕೆಲಸ ಮಾಡಲ್ಲ ಸರ್. ಇದೊಂದ್ಸಲ ಕ್ಷಮಿಸ್ಬಿಡಿ ಸರ್ ಪ್ಲೀಸ್ ಸರ್. ಅದು ರಕ್ತದ ರುಚಿ ಕಂಡಿರೋ ಬೆಕ್ಕನ್ನ ಹತ್ರ ಇಟ್ಕೊಳ್ಳೋದು ಎಷ್ಟು ಅಪಾಯ ಅಂತ ನನಗೆ ಗೊತ್ತು. ಸೆಕ್ಯೂರಿಟಿ, ದೇವ್ರಂತ ಯಜಮಾನ್ರಿಗೆ ಮೋಸ ಮಾಡಿದ್ದಕ್ಕೆ ಎಂತ ಗತಿ ಬಂತು ನೋಡ್ದಾ? ಮಾಡಿದ್ದುಣ್ಣೋ ಮಾರಾಯ. ಬನ್ರಿ. ಮಿಸ್ಟರ್ ಶ್ರೀನಾಥ್ ರಾವ್, ನೀನ್ ಆಚೆ ಕಳಿಸ್ಬಿಟ್ರೆ ನಾನ್ ಬದುಕೋದೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಯಾ? ನಿನ್ನೊಂದ್ ಕೈ ನೋಡ್ಕೊಳ್ಳಿಲ್ಲ, ನನ್ನ ಹೆಸರು ಮಕರಂದಾನೇ ಅಲ್ಲ. ಊಟ ಮಾಡೋ. ಬೇಡ ಕಣೋ. ಯಾಕೆ? ನಾನೊಂದ್ ಮಾತು ಕೇಳ್ತೀನಿ. ನೀನ್ ನಡ್ಸ್ಕೊಡ್ತೀನಿ ಅಂದ್ರೆ ಮಾತ್ರ ನಾನು ಊಟ ಮಾಡುದು. ಏನ್ ಹೇಳೋ? ಪ್ರಾಮಿಸ್? ಪ್ರಾಮಿಸ್. ಇಷ್ಟ ದಿವಸ ನೀನ್ ಗೆದ್ಮೇಲೆ ನಾನು ನಿಂಗೆ ಹಣ ಕೊಡ್ತಾ ಇದ್ದೆ. ಆದ್ರೆ ಇವತ್ತು ಅಡ್ವಾನ್ಸ್ ಆಗಿ 10,000 ರೂಪಾಯಿ ಕೊಡ್ತೀನಿ. ಈ ಸಲ ಬೆಟ್ಟಿಂಗ್ ನಲ್ಲಿ ನೀನ್ ಗೆದ್ದೇ ಗೆಲ್ಬೇಕು. ಇದರಿಂದ ನಾನು ಮಾಡ್ಬೇಕಾಗಿರೋದು ಕೃಷ್ಣ, ಅಕಸ್ಮಾತ್ ನೀನೇನಾರು ಬೆಟ್ಟಿಂಗ್ ನಲ್ಲಿ ಸೋತೋದ್ರೆ ನಾನ್ ಖಂಡಿತ ಸತ್ತೋಗ್ತೀನಿ. ಏನ್ ಇವಳ ಹೆಸರು? ಆಶ್ರಿತಾ ಅಂತ ಇವಳ ಹೆಸರು. ನೀನ್ ಇವಳ ಮನ್ಸ್ನಾಗ ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಪಾದರಸ್ತಾಗಿರೋ ನೀನು ನವರಸ್ಗಳಲ್ಲಿ ಆಕ್ಟ್ ಮಾಡಿ ಅವಳ ಮನ್ಸ್ನ ಗೆಲ್ಬೇಕು. ಆಗತ್ತಾ ನಿನ್ ಕೈಲಿ? ಪಾಂಕ ಚಲೋ ಐತ್ರಿ. ಲಘುನ ನಾ ಹೆಂಗ್ ಕೈವಶ ಮಾಡ್ಕೋತೀನಿ ನೋಡ್ರಲ್ಲ ಸಾಯಬ್ರ. ಓಫೋ ಲೋಫರ್. ಯಾಕ್ರೆ ಬೈತಾ ಇದೀರಾ? ನೀವಾ? ನಿಮ್ಗಲ್ಲ, ಕಾಲೇಜ್ ಹೋಗ್ತಿದ್ದೆ, ಯಾವನ ಲೋಫರ್ ರಸ್ತೆಯಲ್ಲಿ ಮಳೆ ಹಾಕ್ಬಿಟ್ಟಿದ ನೋಡಿ. ದಯವಿಟ್ಟು ಅವನ ಬೈಬೇಡಿ. ಹಿ ಇಸ್ ಎ ಪರ್ಫೆಕ್ಟ್ ಜೆಂಟ್ಲ್ಮ್ಯಾನ್. ನೋಡಿ, ನಿಮ್ ಕಾರ್ ಟೈರ್ ಕೆಳಗೆ ಮಳೆ ಆಗ್ತಾ, ನಿಮ್ ಕಾರ್ ಪಂಚರ್ ಆಯ್ತು, ನೀವು ಕೆಳಗಿಳಿದ್ರಿ, ನನ್ನ ಭೇಟಿ ಮಾಡಿದ್ರಿ. ಇಟ್ಸ್ ಸೋ ಸಿಂಪಲ್. ಯು ಡೋಂಟ್ ವರಿ. ಕಾಲೇಜ್ ಡ್ರಾಪ್ ಮಾಡ್ತೀನಿ. ಬನ್ನಿ, ಕಷ್ಟ ಸುಖ ಮಾತಾಡ್ಕೊಂಡು ಹೋಗೋಣ. ನಿಮ್ ಜೊತೆಲ್ಲ ನಾನ್ ಬರಲ್ಲ. ಯಾಕೆ? ಯಾಕ? ಅವತ್ತೇನೋ ಪಾಪ ನಿಮ್ಗೆ ನಡಿಯೋಕ್ಕಾಗಲ್ಲ ಅಂತ ಹೆಗಲ್ ಕೊಟ್ಟು ನಡೆಸಿದ್ರೆ ಅದಕ್ಕೆ ನೀವೇನ್ರಿ ಮಾಡಿದ್ರಿ? 7 ಹೆಜ್ಜೆ ಇಟ್ಟಿದೀನಿ, ನಾನ್ ನಿನ್ನ ಪ್ರೀತಿಸ್ತಿದೀನಿ, ಹಾಗೆ ಹೀಗೆ ಅಂತ ಏನೇನೋ ಹೇಳಕ್ ಶುರು ಮಾಡ್ಬಿಟ್ರಿ. ಅಲ್ರಿ, ನಿಮ್ ಜೊತೆ ಬರಕ್ ನನ್ಗೇನ್ ಹುಚ್ಚಿಡ್ತಿದ್ಯಾ? ಸುಮ್ನೆ ಹೋಗ್ರಿ. ಅದು ಮೇಡಮ್, ಅದು ಇಲ್ಲ, ಇದು ಇಲ್ಲ. ಹೋಗ್ತಿರೋ ಇಲ್ವಾ? ನನ್ ಬೈಕ್ ಕಡೆ ಸತ್ಯ ತೊಲಗ್ದ. ಹಲೋ, ಐ ಆಮ್ ಹಿಯರ್. ನೀನಾ? ಬಾ ಹೋಗೋಣ. ನೋ, ನಾನ್ ಬರಲ್ಲ. ನೀನ್ ಬರಲ್ಲ ಅಂದ್ರೆ ನಾನು ಹೋಗಲ್ಲ, ನಾನು ಹೋಗಲ್ಲ ಅಂದ್ರೆ ಬಸ್ ಹೋಗಲ್ಲ. ಯಾಕೆ ಗೊತ್ತಾ? ಸೀದೆ. ಅದಕ್ಕೆ ಹೇಳಿದ್ದು ಬಾ ಹೋಗೋಣ. ಏನ್ರಿ ನಿಮ್ದು? ಏನ್ರಿ ಗಲಾಟೆ? ಏನಿಲ್ಲ ಸ್ವಾಮಿ, ಇವರು ನಮ್ಮ ಹೆಂಗಸರು ಯಾವ್ದೋ ಫಂಕ್ಷನ್ ಹೋಗ್ಬೇಕಾಯ್ತು, ಅಚ್ಚುಕಟ್ಟಾಗಿ ಸೀರೆ ಉಟ್ಕೊಂಡು ಹೋಗೋಣ ಅಂದೆ. ಇಲ್ಲ, ನಾನ್ ನಿಕ್ಕರ್ ಹಾಕೋದು ಅಂದ್ರು. ಎಲ್ಲೋ ತಮಾಷೆಗಂತಾರ, ಒರಿಜಿನಲ್ ಆಗಿ ನಿಕ್ಕರ್ ಹಾಕೊಂಡ್ಬಿಟ್ಟವ್ರೆ. ಅದಕ್ಕೆ ಮನೆ ಕರ್ಕೊಂಡೋಗಿ ಸೀರೆ ಉಡ್ಸೋಣ ಅಂತ ಸ್ವಲ್ಪ ಹೇಳಿ. ಬೋ,
ಮದ್ವೆ ಆದ್ಮೇಲೆ ಲಕ್ಷಣವಾಗಿ ಸೀರೆ ಉಟ್ಕೊಳ್ಳೋದ್ ಬಿಟ್ಟು ಚಡ್ಡಿ ನಿಕ್ಕರು ಅಂತ ಹಾಕೊಂಡ್ ಬಂದಿದ್ಯಲ್ಲ, ಮೊದ್ಲೋಗ್ ಲಕ್ಷಣವಾಗಿ ಸೀರೆ ಉಟ್ಕೊಂಡ್ ಬಾ. ಹೋಗಮ್ಮ ಸೀರೆ ಉಟ್ಕೊಂಡ್ ಬಾ. ಹೋಗಮ್ಮ ಅಂದ್ರೆ ಮರ್ಯಾದೆಯಾಗಿ ಹೇಳವ್ರೆ, ಕೇಳಿಲ್ಲ ಅಂದ್ರೆ ಆಮೇಲೆ ಮಕ್ಕು ಕೂತ್ ಬಿಡ್ತಾರೆ. ನೋಡಿ ಹೋಗೋಣ. ಅದು ನ್ಯೂಸೆನ್ಸ್. ಯಾರ ಬೈಕ್ ಕಳ್ಸ್ಬಿಟ್ಟು ಬಸ್ ಒಳಗೆ ಕಿರಿಕ್ ಮಾಡ್ತಾ ಇದಾರೆ ಸರ್. ಹೌದಾ? ಯಾರು ಅದು ಕಿರಿಕ್ ಮಾಡ್ತಾ ಇರೋ ತರ್ಲೆ? ಯಾರ್ದ್ರಿ ಬೈಕ್? ಆ ಬೈಕು ಅದು ಇವ್ರದ್ದು ಸರ್. ನಿಮ್ದೇನ್ರಿ ಬೈಕ್? ಹೌದು ಸರ್, ನಂದೇ ಸರ್ ಬೈಕು. ಏನ್ರಿ ರಸ್ತೆ ಮಧ್ಯದಲ್ಲಿ ಬೈಕ್ ನಿಲ್ಸ್ಬಿಟ್ಟು ತಮಾಷೆ ಆಡ್ತಾ ಇದೀರಾ? ಬನ್ರಿ ಸ್ಟೇಷನ್ಗೆ. ಆಶ್ತಾ, ನೀವು ತುಂಬಾ ಚೆನ್ನಾಗಿದ್ದೀರಾ. ನಾನು ನಿಮ್ಮನ್ನ ಮನಸಾರ ಪ್ರೀತಿಸ್ತಾ ಇದ್ದೀನಿ. ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ಆದ್ರೆ ನೀವು ಯಾರು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಐ ಲವ್ ಯು. ಅವತ್ ರಾತ್ರಿ ಟೆಲಿಫೋನಲ್ಲಿ ಮಾತಾಡಿದ್ದು ನಾನೇ. ನೆಕ್ಸ್ಟ್ ಡೇ ನಿಮ್ಮನ್ನ ಟಚ್ ಮಾಡ್ತೀನಿ ಅಂತ ಹೇಳಿ ನಿಮ್ ಕೈಲೇ ನನ್ನ ಲಿಪ್ನ ಟಚ್ ಮಾಡಿಸ್ಕೊಂಡೆ. ನಮ್ ಸಂಸ್ಕೃತಿಯಂತೆ ನಿಮ್ ಜೊತೆ 7 ಹೆಜ್ಜೆನ ಇಟ್ಟು ಪ್ರಕೃತಿ ಸಾಕ್ಷಿಯಾಗಿ ನಾನು ನಿಮ್ ಗಂಡ ಅದೆ. ಶಟ್ ಅಪ್. ಪ್ರಕೃತಿ ಸಂಸ್ಕೃತಿ ಬಗ್ಗೆ ನಿಮ್ಗೇನ್ರಿ ಗೊತ್ತು? ಚೆನ್ನಾಗ್ ಗೊತ್ತು. ದೇಹ ಪ್ರಕೃತಿ ಆದ್ರೆ ಹಾಕೊಂಡಿರೋ ಬಟ್ಟೆ ಸಂಸ್ಕೃತಿ. ಬರೀ ಹಣೆ ಪ್ರಕೃತಿ, ಅದ್ರ ಮೇಲೆ ಹೊಳೆಯೋ ಕುಂಕುಮ ಸಂಸ್ಕೃತಿ. ಕೈಗಳು ಪ್ರಕೃತಿ ಆದ್ರೆ ಬಳೆಗಳು ಸಂಸ್ಕೃತಿ. ಹೆಜ್ಜೆ ಪ್ರಕೃತಿ, ಗೆಜ್ಜೆ ಸಂಸ್ಕೃತಿ. ಕೊರಳು ಪ್ರಕೃತಿ ಆದ್ರೆ ಅದ್ರ ಮೇಲೆ ಹೊಳೆಯೋ ತಾಳಿ ಸಂಸ್ಕೃತಿ. ಆ ತಾಳಿನ ನಾನೇ ನನ್ನ ಕೈಯಾರ ನಿಮ್ ಕೊರಳು ಕಟ್ಟಬೇಕು. ಇಂಪಾಸಿಬಲ್. ಐ ಲವ್ ಯು. ಐ ಹೇಟ್ ಯು. ಓ ಗಾಡ್, ಡ್ಯಾಡಿ. ಅಯ್ಯೋ ಅಯ್ಯೋ. ನೋಡಿದ್ರ, ನಿಮ್ ದೇಹದ ಪ್ರಕೃತಿ ಹೋಗ್ಬೇಕು ಅಂದ್ರು ಹೃದಯ ಸಂಸ್ಕೃತಿ ಎಳ್ಕೊಂಬಂದ್ಬಿಡ್ತು. ಅದೆಲ್ಲ ಏನಿಲ್ಲ, ಅಲ್ಲಿ ನಮ್ಮಪ್ಪ ಇದ್ದಾರೆ, ಅದಕ್ಕೆ ಬಂದೆ. ಐ ಸಿ. ಆಶ್ತಾ, ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳ್ತೀರಾ? ನೋ. ನೋ? ಓಕೆ. ಸೊಮೆ, ಸೊಮೆ, ಅಯ್ಯೋ ಪ್ಲೀಸ್ ಬೇಡ. ಒಂದೇ ಒಂದ್ಸಲ ಹೇಳ್ಬಿಡಿ. ನೋ. ನೋ. ಸೊಮೆ, ಅಯ್ಯೋ. ಸೊಮೆ, ಕೂತ್ಕೊಳ್ರಿ. ಬನ್ನಿ, ನಮ್ ಜೊತೆ ಒಂದ್ ಅರ್ಧ ಕಪ್ ಕಾಫಿ ಕುಡಿರುತ್ತೆ. ನೋ ಥ್ಯಾಂಕ್ಸ್, ಕುಡಿತಾ ಇದ್ದೀನಿ. ಪರವಾಗಿಲ್ಲ, ನಮ್ ಜೊತೆ ಕುಡಿರುತ್ತೆ. ಬನ್ನಿ. ಕರ್ಮನಪ್ಪ. ಓಕೆ. ಪ್ಲೀಸ್. ಪ್ಲೀಸ್. ಈಗ್ಲಾದ್ರೂ ಹೇಳ್ಬಿಡು. ನೋ. ಹೇಳಲ್ವಾ? ಸೌಮ್ಯ, ತಾವು ಫಿಲಂ ಆಕ್ಟರ್ CR ಸಿಂಹ ಅವರ? ನಾನ್ಸೆನ್ಸ್. ಅಯ್ಯಪ್ಪ, ಈಗ್ಲಾದ್ರೂ ಐ ಲವ್ ಯು ಅಂತ ಹೇಳಿ ಆಶ್ರಿತಾ. ಹೇಳ್ಬೇಕಾ? ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು. ಹಾಗ ಓಕೆ, ನಿಮ್ ಬಾಯಲ್ಲೇ ಐ ಲವ್ ಯು ಅಂತ ಹೇಳ್ಸೋರ್ಗು ನಾನು ಬಿಡಲ್ಲ. ಅವನ್ನ ಏನು ಅಂತ ಗೆಸ್ ಮಾಡ್ಲಿ. ಮಳೆ ಬರ್ದೇ ಇದ್ದಿದ್ರೆ ನಾನು ಹಿಂದೆನೆ ಬಂದ್ಬಿಡ್ತಿದ್ನೋ ಏನೋ. ನನ್ ಮನಸ್ಸಿಗೆ ಯಾಕೋ ಅವನ್ನ ಲವ್ ಮಾಡ್ಬೇಕು ಅನಿಸ್ತಿದೆ. ಗಾಡ್, ಖಂಡಿತ ಇವನ್ ಲೂಸೆ. ಇಷ್ಟು ಜೋರಾಗಿ ಮಳೆ ಬರ್ತಾ ಇದ್ರು ಕೇರ್ ಮಾಡ್ದೆ ನಿಂತಿದ್ದೀರಲ್ಲ, ಏನಾಗಿದೆ ನಿಮ್ಗೆ? ಯಾಕೆ ಹೀಗ್ ಮಾಡ್ತಿದ್ದೀರಾ? ನೀನ್ ಐ ಲವ್ ಯು ಅಂತ ಹೇಳೋವರೆಗೂ ಮಳೆನೆಲ್ಲ ಚಂಡಮಾರುತ ಬಂದ್ರು ಐ ಡೋಂಟ್ ಕೇರ್. ಏನಿದ್ರು ಬೆಳಗ್ಗೆ ಮಾತಾಡ್ಕೊಳ್ಳೋಣ ಪ್ಲೀಸ್. ಈಗ ಬೇಗ ಹೋಗಿ ಪ್ಲೀಸ್. ಐ ಲವ್ ಯು ಅಂತ ಹೇಳು. ಹೇಳಲ್ಲ. ಹೇಳಲ್ಲ? ಸೊಮೆ, ಅಯ್ಯೋ. ಸೊಮೆ, ಅಯ್ಯೋ. ಸ್ವಾಮಿ ಶ್ರೀನಾಥ ಇದೆ. ಅಯ್ಯೋ ನೀನು ಐ ಲವ್ ಯು ಅಂತ ಹೇಳೋವರೆಗೂ ನಾನು ಇಲ್ಲಿಂದ ಹೋಗಲ್ಲ, ಹೋಗಲ್ಲ, ಹೋಗಲ್ಲ. ಪ್ಲೀಸ್. ಹೇಳ್ತೀನಿ ಹೇಳ್ತೀನಿ. ಐ ಲವ್ ಯು. ಯಾಕೋ ಬಲಗಡೆ ಕಿವಿ ಸ್ವಲ್ಪ ಕೇಳಿಸ್ತಾ ಇಲ್ಲ, ಜೋರಾಗಿ ಹೇಳ್ತೀಯಾ? ಐ ಲವ್ ಯು. ಕೇಳಿಸ್ಲಿಲ್ಲ, ಐ ಲವ್ ಯು. ಜೋರಾಗಿ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ವಾಟ್? ವಾಟ್? ನನಗೆಲ್ಲ ಅರ್ಥ ಆಗಿದೆ. ನನ್ನನ್ನ ನೀನು ಅಶೋಕ ಹೋಟ್ಲಲ್ಲಿ ಕರೆದಾಗ್ಲೇ ನಿನ್ ಜೊತೆ ಒಬ್ಬ ಹುಡುಗಿ ಇರ್ಬೇಕು ಅನ್ಕೊಂಡೆ. ಆದ್ರೆ
ಅವಳು ನನ್ನ ಮಗಳೇ ಅಂತ ಅನ್ಕೊಂಡಿರ್ಲಿಲ್ಲ. ನಿಮ್ಮನ್ನ ಕರ್ದ ಬುದ್ಧಿ ನೋಡಕ್ಕೆ ಒಳ್ಳೆ ಕಳ್ಳ ಕಂಡಂಗ್ ಕಾಣ್ತಾನೆ. ಪೊಲೀಸ್ಗೆ ಫೋನ್ ಮಾಡ್ಬಿಟ್ರೆ ನಾಳೆ ಸಾಯಂಕಾಲ ನನ್ನ ಮಗಳ ಬರ್ತ್ಡೇ ಪಾರ್ಟಿ ಇದೆ, ನೀನು ಬಾ. ಸರ್ ತಪ್ಪದೆ ಬಾ. ಆಶ್ರಿತ, ನಿಮ್ಮಪ್ಪ ಬರ್ತ್ಡೇ ಪಾರ್ಟಿ ಬಾ ಅಂತ ಕರೆದ್ಬಿಟ್ಟು ನಾನು ಬಂದಾಗ ಸ್ಕೆಚ್ ಆಗಿ ಮರ್ಡರ್ ಮಾಡ್ಸಲ್ಲ ತಾನೆ? ಓಫೋ, ಅವರು ನಮ್ಮಪ್ಪ, ಅವ್ರ ಹೃದಯ ದೊಡ್ಡದು. ನಿಮ್ಮಪ್ಪನ ಹೃದಯ ಅಷ್ಟು ದೊಡ್ಡದಾದ್ರೆ ನನ್ನ ಹೃದಯ ಅಷ್ಟು ದೊಡ್ಡದು ಗೊತ್ತಾ? ತಗೋ 20,000 ರೂಪಾಯಿ. 20,000 ರೂಪಾಯಿ ಎಲ್ಲಿತ್ತು? ಅಲ್ಲೋಡು, ಗೋಲ್ಡ್ ಮೆಡಲ್ನ ಮಾರ್ಬಿಟ್ಟೆ. ಜೀವನದಲ್ಲಿ ಮೊದಲನೇ ಸಲ ನಾನು ಬೆಟ್ಟಿಂಗ್ ಅಲ್ಲಿ ಸೋಲ್ತಾ ಇರೋದು. ಇವತ್ತಿಂದ ನನ್ನ ಕತೆನೇ ಟ್ವಿಸ್ಟ್ ಆಗೋದು. ಇನ್ಮೇಲೆ ನಾನು ಬೆಟ್ಟಿಂಗ್ಗೆ ಕಟ್ಟಲ್ಲ. ಲೋ ಕೃಷ್ಣ, ಇದೇನೋ ನಿನ್ ಫ್ರೆಂಡ್ಶಿಪ್ ಕೊಡೋ ಮರ್ಯಾದೆ? ನೀನೇನಾದ್ರು ಬೆಟ್ಟಿಂಗ್ ನಲ್ಲಿ ಸೋತ್ರೆ ನಾ ಸತ್ತೋಗ್ತೀನಿ ಅಂತ ಹೇಳಿರ್ಲಿಲ್ವನೋ? ಮರ್ತು ಬಿಟ್ಟೇನೋ? ಐ ಆಮ್ ಸಾರಿ ಕಣ. ನಾನು ಬೆಟ್ಟಿಂಗ್ ಅಲ್ಲಿ ಗೆಲ್ಬೇಕು ಅಂತಾನೆ ಹೋಗಿದ್ದು. ಆಶ್ರಿತ ನೋಡ್ತಿದ್ದಾಗೆ ನನ್ನ ಮನಸ್ಸು ಸೋತೋಯ್ತು. ನಾನು ಅವಳನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ ಫ್ರೆಂಡ್. ನೀನ್ ಮಾಡಿರೋ ಸಹಾಯನ ಮರೆಯೋ ಅಂತ ಮುಟ್ಟಾಳಲ್ಲ ನಾನು. ಅದಕ್ಕೆ ಬದಲಾಗಿ ನೀನ್ ಏನ್ ಬೇಕಾದ್ರೂ ಕೇಳು, ನಾನು ಕೊಡ್ತೀನಿ. ಆದ್ರೆ ಆಶ್ರಿತನ್ಗೆ ನಾನು ಮೋಸ ಮಾಡಲ್ಲ, ಮಾಡಕ್ಕಾಗೋದು ಇಲ್ಲ. ಈ ವಿಷಯದಲ್ಲಿ ನನ್ನ ಕ್ಷಮಿಸ್ಬಿಡು ಫ್ರೆಂಡ್. Come on, daughter. Hello. ಹಲೋ ಹಲೋ. ಹಲೋ ಹಲೋ Hello, doctor. ಹಲೋ. Happy birthday to you. Happy birthday to you. Happy birthday to you, Ashita. Happy birthday to you. Dear friends, ನಿಮಗೆಲ್ಲ ಒಂದು ಸ್ಪೆಷಲ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿದ್ದೆ. ಅದು ಒಂದ್ ಕಥೆ. ದಟ್ಟ ದರಿದ್ರನಾಗಿದ್ದ ಕುಚೇಲ ಭಗವಾನ್ ಶ್ರೀ ಕೃಷ್ಣನ ಮನೆಗೆ ಹೋದ ಕಥೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಕೋಟ್ಯಾಧಿಪತಿಯಾದ ನನ್ನ ಮನೆ ಬಾಗಿಲಿಗೆ ದಟ್ಟ ದರಿದ್ರನಾದ ಈ ಕೃಷ್ಣ ಭಿಕ್ಷೆ ಬೇಡಕ್ ಬಂದಿರೋದೇ ನಾನು ನಿಮಗೆ ಹೇಳ್ಬೇಕು ಅಂತಿದ್ದೆ ಸ್ಪೆಷಲ್ ನ್ಯೂಸ್. ತಿನ್ನೋದಕ್ಕೆ ಗತಿ ಇಲ್ಲದೆ ಹೋದ್ರು ಶ್ರೀಮಂತರ ಮನೆ ಹುಡುಗಿ ಹಿಂದೆ ಅಲದು ಅವಳ ಜೊತೆಗೆ ಅವಳ ಶ್ರೀಮಂತಿಕೆಯನ್ನು ಲಪ್ಟಾಯಿಸುವಂತ ಹುಡುಗರು ಈ ಕಾಲದಲ್ಲಿ ತುಂಬಾ ಜನ ಇದ್ದಾರೆ. ಈಗ ಇಲ್ಲಿಗೆ ಬಂದಿರೋ ಈ ಅನಾಥ ಕೃಷ್ಣ ಕೂಡ ಏನೂ ಅರಿಯದ ನನ್ನ ಮಗಳ ಹಿಂದೆ ನಾಯಿ ಹಾಗೆ ಅಲದು ಅವಳನ್ನ ತನ್ನ ಬಲೆಗೆ ಹಾಕೊಂಡಿದ್ದಾನೆ. ಶ್ರೀನಾಥ್ ರಾಯ್ರೆ, ವಾಪಸ್ ತಗೊಳ್ಳಿ ನಿಮ್ ಮಾತನ್ನ. ನನ್ನ ಈ ಪ್ರೀತಿ ಹೃದಯ ಕಂಡಿದ್ದು ನಿಮ್ ಮಗಳೇ ಹೊರತು ಬೆಲೆ ಇಲ್ದಿರೋ ನಿಮ್ ಶ್ರೀಮಂತಿಗೆ ಅಲ್ಲ. ಸುಖದ ಸುಪ್ಪತ್ತಿಗೆಯಲ್ಲಿ ಹುಟ್ಟಿ ಬೆಳೀತಾ ಇರೋ ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಏನಿದೆ ನಿನಗೆ ಯೋಗ್ಯತೆ? ಗಂಡು ಅನ್ನೋ ಯೋಗ್ಯತೆ ಇದೆ. ಹೆಂಡತಿಗೆ 2 ಹೊತ್ತು ಊಟ ಹಾಕೋ ಶಕ್ತಿ ಇದೆ. ರೇಷ್ಮೆ ಸೀರೆ ಕೊಡ್ಸಕ್ಕಾಗದೆ ಹೋದ್ರು ಕಾಟನ್ ಸೀರೆ ಕೊಡ್ಸೋಷ್ಟು ತಾಕತ್ತಿದೆ. ಆಸ್ತಿ ಅಂತಸ್ತಿಂದ ಸುಖ ಕೊಡಕ್ಕಾಗದೆ ಹೋದ್ರು ಪ್ರೀತಿ ಮನಸ್ಸಿಂದ ಸುಖ ಕೊಡೋ ಚೈತನ್ಯ ಇದೆ. ನನ್ನ ಮಗಳನ್ನ ಪ್ರೀತಿಸ್ತೀಯ ಅನ್ನೋದಕ್ಕೆ ಏನೋ ಪ್ರೂಫ್? ಏನ್ ಪ್ರೂಫ್ ಬೇಕು? ನಾ ಹೇಳಿದ್ದನ್ನ ಮಾಡ್ತೀಯಾ? ನಿಮ್ಗೋಸ್ಕರ ಅಲ್ದೆ ಹೋದ್ರು ಆಶ್ರಿತನಿಗೋಸ್ಕರ ನನ್ನ ಪ್ರಾಣ ಬೇಕಾದ್ರೆ ಕೊಡ್ತೀನಿ. ಡ್ಯಾಡಿ ಪ್ಲೀಸ್, ಕೃಷ್ಣನ ತಪ್ಪು ತಿಳ್ಕೊಬೇಡಿ. ಅವ್ರು ತುಂಬಾ ಒಳ್ಳೆಯವರು. ನಾನು ಅವ್ರನ್ನ ಪ್ರೀತಿಸ್ತೀನಿ. ಸುಮ್ಮನೆ ನೀನು. ಇವನ್ ನಿಜವಾಗ್ಲೂ ಪ್ರೀತಿಸೋದು ನಿನ್ನೋ ಇಲ್ಲ ನನ್ನ ಶ್ರೀಮಂತಿಕೆನೋ ಅನ್ನೋದು ಈಗಲೇ ತೀರ್ಮಾನ ಆಗ್ಬೇಕು. ಕೃಷ್ಣ, ಇದು ಖಾಲಿ ರಿವಾಲ್ವರ್. ಇದರಲ್ಲಿ ಒಂದೇ ಒಂದು ಬುಲೆಟ್ ಹಾಕ್ತೀನಿ. ನಿನಗೆ 3 ಅವಕಾಶ ಕೊಡ್ತೀನಿ. ಬದುಕ್ ಬಂದ್ರೆ ನೀ ನನ್ನ ಮಗಳನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ಯಾ ಅಂತ ಅರ್ಥ. ಇಲ್ಲ ಅದು ನಿನ್ನ ದುರಾದೃಷ್ಟ. ಶೂಟ್ ಮಾಡ್ಕೋ. ಡ್ಯಾಡಿ ಪ್ಲೀಸ್, ಈ ಪರೀಕ್ಷೆ ಬೇಡ. ಡೋಂಟ್ ವರಿ ಆಶ್ರಿತಾ, ನಮ್ಮಿಬ್ಬರ ಪ್ರೇಮದ ಹೈಲೈಟ್ ಮುಂದೆ ನಿಮ್ಮಪ್ಪನ್ ಪ್ರೆಸ್ಟೀಜ್ ಬುಲೆಟ್ ನಮ್ಮನ್ನೇನು ಮಾಡಕ್ಕಾಗಲ್ಲ.
ಶೂಟ್ ಮಾಡ್ಕೋ ಕೃಷ್ಣ, ಇಬ್ರು ಒಟ್ಟಿಗೆ ಸಾಯೋಣ. ಹಾ. ಏನ್ ರೆಡಿ ಇದು? ಬೇಬಿ, ನನ್ನನ್ನೇನಷ್ಟು ಕಟುಕ ಅಂತ ತಿಳ್ಕೊಂಡಿ ಅಮ್ಮ. ಇವತ್ತು ನಿನ್ನ ಹುಟ್ಟದಬ್ಬ. ಕೃಷ್ಣ ನಿನ್ನ ಪ್ರೀತಿಸ್ತಿರೋ ವಿಚಾರ ನನಗೊಬ್ಬಂಗೆ ಅಲ್ಲ, ಎಲ್ರಿಗೂ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಈ ತರ ವರ ಪರೀಕ್ಷೆ ಇಟ್ಟಿದ್ದೆ. ಎಲೆ, ಆ ರಿವಾಲ್ವರ್ ಕೊಡು ಇಲ್ಲಿ. ಬೇಬಿ, ಇದರಲ್ಲಿರೋದು ಡಮ್ಮಿ ಬುಲೆಟ್. ಗಾಡ್ ಬ್ಲೆಸ್ ಯು ಮಾ. ಕೃಷ್ಣ, ಚಿಕ್ಕ ವಯಸ್ಸಲ್ಲಿ ನಾನು ಅನಾಥನಾಗಿದ್ದೆ. ನನ್ನ ಮಗಳು ಒಬ್ಬ ಅನಾಥನ ಕೈ ಹಿಡಿಬೇಕು ಅಂತ ಆಸೆ ಪಡ್ತಿದ್ದೆ. ಆದ್ರೆ ಇವಳು ನಾನು ಹುಡ್ಕೋದಕ್ ಮುಂಚೆನೆ ನಿನ್ನನ್ನು ಹುಡ್ಕೊಂಡ್ಬಿಟ್ಟಿದ್ದಾಳೆ. ಅಳಿ ಅಂದ್ರೆ ಹೇಗಿತ್ತು ನನ್ನ ಆಕ್ಟಿಂಗು? ಸೂಪರ್ ಅಪ್. ಕಮಾನ್ ಬೇಬಿ, ಗಿವ್ ಮಿ ಯುವರ್ ಹ್ಯಾಂಡ್. ನೀವಿಬ್ರು ಮದುವೆ ಮಾಡ್ಕೊಂಡು ಝಾಮ್ ಝಾಮ್ ಅಂತ ಹನಿಮೂನ್ಗೆ ಹೊರಟ್ ಬನ್ನಿ. ಕಮಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಕೃಷ್ಣ, ಈ ಆಟ ಸಾಕು, ಬೇರೆ ಆಡೋಣ. ಯಾವ ಆಟ ಆಡೋಣ? ಮದ್ವೆ ಆಟ ಆಡೋಣ. ಕೃಷ್ಣ ನೀವೇದ ಗಂಡ ಎಂತಿ ನಾ ಪುರೋಹಿತ, ಸರಿ ಅಂದ್ರ? ಸುಖಾಂಬರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವ ವಿಘ್ನೋಪಶಾಂತೆ. ಹಾ, ಬೇಗ ಹುಡುಗರನ್ನ ಕರ್ಕೊಂಡ್ ಬನ್ನಿ. ತಾಳಿತೀನಿ. ಅಯ್ಯಯ್ಯೋ, ತಾಳಿನ ವ್ಯಾಪಾರದ ಸಲುವಾಗಿ ನಾನು ನನ್ನ ಮಗಳು ಬಾಂಬೆಗೆ ಹೊರಟೋದ್ವಿ. 8-10 ವರ್ಷ ಅಲ್ಲೇ ಇದ್ವಿ. ಮತ್ತಿದೇ ಊರಿಗೆ ಬಂದ್ವಿ. ಅಷ್ಟೆಲ್ಲ ಹುಡುಗ ಕಾಲೇಜ್ ವಿದ್ಯಾಭ್ಯಾಸ ಮುಗಿಸಿ ಹಾಸ್ಟೆಲ್ ಬಿಟ್ಟು ಹೊರಟೋಗಿದ್ದ. ಈಗ ಅವನು ಬದುಕಿದಾನೋ ಸತ್ತಿದಾನೋ ಒಂದು ಗೊತ್ತಿಲ್ಲ. ಅಪ್ಪ, ಈ ತಾಳಿ ನನ್ ಕುತ್ತಿಗೆಲಿರೋವರೆಗೂ ನನ್ ಗಂಡ ಬದುಕೇ ಇರ್ತಾರಪ್ಪ. ಒಂದಲ್ಲ ಒಂದಿನ ಬಂದೇ ಬರ್ತಾರೆ. ಅಲ್ಲಯ್ಯ, ಅವನ್ನ ಕಾಲೇಜ್ವರೆಗೆ ಹೋದಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ ನನ್ನನ್ನ ಒಂದು ಸಲ ಬಂದು ನೋಡ್ಬೇಕು ನಾವು. ಪರಿಜ್ಞಾನ ಬೇಡ ಅವನಿಗೆ. ಹಿ ಈಸ್ ಅನ್ ಅನ್ಗ್ರೇಟ್ಫುಲ್ ಫೆಲೋ. ಕೃತಜ್ಞತೆ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ ಇವನಿಗೆ. ಅಪ್ಪ, ಇನ್ನೊಂದ್ಸಲ ನನ್ ಮುಂದೆ ನನ್ ಗಂಡನ್ ಬೈಬೇಡಿ. ನೋಡ್ದಿನಯ್ಯ, ಅವನ ಬಗ್ಗೆ ಒಂದ್ ಮಾತಾಡಿದ್ರೆ ಸಾಕು, ಇವಳಿಗೆ ಮೂಗಿಂತದಿಲ್ಲ ಕೋಪ. ಎಕ್ಸ್ಕ್ಯೂಸ್ ಮೀ, ಒಂದು ವೇಳೆ ಆ ಹುಡುಗ ನಿಮ್ಮನ್ನು ಮರ್ತು ಬಿಟ್ಟಿದ್ರೆ? ಕೃಷ್ಣ,
ಕೃಷ್ಣ ನನ್ನ ಮರೆಯೋಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಆ ಹುಡುಗ ಬೇರೆ ಮದುವೆ ಆಗಿದ್ರೆ I will kill them. ಅವರಿಬ್ಬರನ್ನ ಕೊಂದು ನಾನು ಆತ್ಮಹತ್ಯೆ ಮಾಡ್ಕೋತೀನಿ. ಮಿಸ್ಟರ್ ಕೃಷ್ಣ, ಇನ್ಕಮ್ ಟ್ಯಾಕ್ಸ್ ಯಾರ ಹೆಸರು ಕಟ್ಟಿದ್ದೀರಾ? ಆ, ಸುಂದರ ಅವರ ಹೆಸರಿಗೆ. ಏನ್ ಸರ್ ಹೀಗೆ ಹೇಳ್ತಾ ಇದ್ರಾ? ಅದ್ ನಿಮ್ಮ ಮಾವನವ್ರ ಹೆಸರಿನಲ್ಲಿ ಕಟ್ಟಿರೋದು. ಅವ್ರ ಹೆಸರು ಶ್ರೀನಾಥ್ ರಾವ್ ಅಲ್ವಾ ಸರ್? ಶ್ರೀನಾಥ್ ರಾವ್. ಮಿಸ್ಟರ್ ಕೃಷ್ಣ, ಆರ್ ಯು ಆಲ್ ರೈಟ್? ಐ ಆಮ್ ಆಲ್ ರೈಟ್. ಯಾಕೆ ಇಷ್ಟೊಂದು ನರ್ವಸ್ ಆಗಿದ್ದೀರಾ? ನಾವು ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಕ್ ಬಂದಿಲ್ಲ, ನಾವು ಆಡಿಟರ್ಸ್. ನೀವ್ಯಾಕೆ ಬಂದಿದ್ದು? ಏನ್ ಸರ್ ಹಿಂಗ್ ಕೇಳ್ತಾ ಇದ್ದೀರಾ? ನಾವು ನಿಮ್ ಕಂಪ್ನಿ ಆಡಿಟ್ ಮಾಡಕ್ ಬಂದಿದ್ದೀವಿ ಸರ್. ಪ್ರೊಸೀಡ್. ಮಿಸ್ಟರ್ ಕೃಷ್ಣ, ಆ ಫ್ಲವರ್ ಇಂಡಸ್ಟ್ರೀಸ್ ಫೈಲ್ ಸ್ವಲ್ಪ ಕೊಡ್ತೀರಾ? ಕೊಡ್ತೀನಿ. ಮಕ್ಕಳೊಂದು ಸರ್ ಅವ್ರ ಫ್ಲವರ್ ಪಾಟ್ ಹತ್ತಿ ತಂದ್ಕೊಡು. ಏನ್ ಸರ್ ನೀವು, ನಾವು ಫ್ಲವರ್ ಇಂಡಸ್ಟ್ರೀಸ್ ಫೈಲ್ ಕೇಳಿದ್ರೆ ನೀವು ಹೂವಿನ ಕುಂಡ ತನ್ನಿ ಅಂತ ಹೇಳ್ತಿದ್ದೀರಾ? ಮೈ ಡಿಯರ್ ಜೆಂಟಲ್ಮನ್, ನಮ್ ಬಾಸ್ಗೆ ತುಂಬಾ ಸ್ಟ್ರೈನ್ ಆಗಿದೆ. ಆರ್ಟಿಂಗ್ ವರ್ಕ್ ನಾಳೆ ಇಟ್ಕೊಳ್ಳೋಣ ಪ್ಲೀಸ್. ಕೃಷ್ಣ ಕೃಷ್ಣ, ಏ ಕೃಷ್ಣ, ಎಂತೆಂತ ಅಸಾಧ್ಯವಾದ ಬೆಟ್ಟಿಂಗ್ ನಲ್ಲೆಲ್ಲ ಗೆದ್ಬಿಡ್ತಾ ಇದ್ದೆ. ಇವತ್ ನೋಡ್ದ್ಯಾ, ನಿನಗೆ ಗೊತ್ತಿಲ್ದಿರೋ ಹಾಗೆ ಆ ದೇವ್ರೆ ನಿನ್ ಹತ್ರ ಬೆಟ್ಟಿಂಗ್ ಕಟ್ಬಿಟ್ಟ. ಹೇಗಿದ್ರು ಕೃಷ್ಣ ಅಂತ ಹೆಸರಿಟ್ಕೊಂಡಿದ್ಯಾ, ರುಕ್ಮಿಣಿ ಸತ್ಯಭಾಮ ಹಾಗೆ ಇಬ್ರು ಹೆಂಡ್ತಿರ್ನು ಮೇಂಟೈನ್ ಮಾಡ್ಬಿಡು. ಕೃಷ್ಣ 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 I love you. ಕೃಷ್ಣ, ಆಗ್ಲೇ ಕಲ್ಪನಾ ಲೋಕಕ್ಕೆ ಹೋಗಿ ಬಂದ್ಬಿಟ್ಯಾ? ಆ ದೇವ್ರೇ ನೀನ್ ಕಾಪಾಡ್ಬೇಕು. ಕೃಷ್ಣ ಕೃಷ್ಣ ಹೊರಟೋಗಿದೆ. ಕೃಷ್ಣ ಕೃಷ್ಣ ಕೃಷ್ಣ, ಎಂತ ಕೆಲಸ ಮಾಡ್ಬಿಟ್ಟಪ್ಪ ನೀನು. ನೀನೇ ಆ ಕೃಷ್ಣನ ವಿಷಯನ ಯಾಕ ಎಷ್ಟು ದಿವಸ ಮುಚ್ಚಿಟ್ಟಿದ್ದೆ ನೋಡು. ಅವತ್ತು ನೀವಿಬ್ರು ಮಕ್ಕಳಾಟ ಆಡ್ಕೊಂಡು ನೀನು ಅವಳಿಗೆ ತಾಳಿ ಕಟ್ದೆ. ಇವತ್ತು ಅಳಿ ಅಂದ್ರೆ ಏನು ಇಷ್ಟೊತ್ತಲ್ಲಿ ಟ್ರಿಮ್ ಆಗಿ ಡ್ರೆಸ್ ಹಾಕೊಂಡು ಹೊರಟಿದ್ದೀರಲ್ಲ? ಅದು ಮಾವ, ನಿಮಗೆ ಹೇಳ್ದೆ ಒಂದ್ ತಪ್ಪು ಕೆಲಸ ಮಾಡ್ಬಿಟ್ಟಿದೀನಿ. ತಪ್ಪ? ನೀವು ಗಾಬರಿ ಆಗಂತದ್ದು ಏನೂ ಇಲ್ಲ. ನಾನು MBA ಕೋರ್ಸ್ಗೆ ಸೇರ್ಕೊಂಡಿದ್ದೀನಿ. MBA? ಅಲ್ಲ ಅಳಿ ಅಂದ್ರೆ, ಈಗಾಗ್ಲೇ ನಮ್ಮ ಸಂಪೂರ್ಣ ಜವಾಬ್ದಾರಿ ಎಲ್ಲ ನೀವೇ ಹೊತ್ಕೊಂಡಿದ್ದೀರಿ. ಹೀಗಿರುವಾಗ ಈ MBA ಯಾಕೆ ಸ್ಟ್ರೈನ್ ಮಾಡ್ಕೋತೀರಿ? ಸ್ಟ್ರೈನ್ ಅಲ್ಲ ಮಾವ, ಬಿಸ್ನೆಸ್ ನ ಇಂಪ್ರೂವ್ ಮಾಡೋಣ ಅಂತ. ಅಳಿ ಅಂದ್ರೆ, ನಿಮಗ್ ಓದಬೇಕು ಅಂತ ಆಸೆ ಇರೋದೇನೋ ಸಹಜವೇ. ಆದ್ರೆ ಈಗಾಗ್ಲೇ ನಮಗ್ ಬೇಕಾದಷ್ಟು ವ್ಯವಹಾರಗಳಿವೆ, ಅದನ್ನ ನೋಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ಅದು ಅಲ್ಲದೆ ನಾವಿರೋದ್ 3 ಜನ, ಎಷ್ಟು ಅಂತ ಆಸ್ತಿ ಸಂಪಾದನೆ ಮಾಡ್ಬೇಕು? ಈ MBA ಎಲ್ಲ ಬೇಡಿ. ಇಲ್ಲ ಮಾವ, ನಾನು ಸೇರ್ಬಿಟ್ಟಿದ್ದೀನಿ. ಒಂದೊಂದ್ಸಲ ನಾನು ಬರೋದು ಲೇಟ್ ಆಗ್ಬೋದು, ಒಂದೊಂದ್ಸಲ ಬೆಳಗಾದ್ರೂ ಆಗ್ಬೋದು. ಯಾಕೆಂದ್ರೆ ನಾನು ನನ್ನ ಹೆಂಡತಿ ಕಂಬೈನ್ ಸ್ಟಡಿ ಮಾಡ್ತಾ ಇರ್ತೀನಿ. ಹೆಂಡತಿ ಅದು ನನ್ನ ಹೆಂಡತಿನ ಯಾವಾಗ್ಲೂ ಇಲ್ಲಿ ಇಟ್ಕೊಂಡಿರ್ತೀನಲ್ಲ, ಅದಕ್ಕೆ ಬಾಯ್ ತಪ್ಪ ಹಾಗನ್ಬಿಟ್ಟೆ. ನೀವೆಷ್ಟು ಒಳ್ಳೆಯವರು. ನಾನ್ ಬರಲ್ಲ? ಬರ್ತೀನಿ. ಸ್ವಲ್ಪ ಇರಿ. 7 ಜನ್ಮಕ್ಕೂ ನಿಮ್ಮನ್ನೇ ನನ್ನ ಗಂಡನಾಗಿ ಕರುಣಿಸ್ಲಿ ಆ ದೇವ್ರು ಅಂತ ಪ್ರತಿದಿನ ಉರುಳು ಸೇವೆ ಮಾಡ್ತೀನಿ ಅಂತ ಹರಿಸ್ಕೊಂಡಿದ್ದೀನಿ. ನಾನ್ ಬರಲ್ಲ ಮಾವ, ನಾ ಬರ್ತೀನಿ. ನನ್ಗೆ ಯಾಕೋ ಇವ್ರ ಮೇಲೆ ಡೌಟ್ರಾ? ಏನೋ ಡೌಟು? ಏನೋ ಡೌಟು? ಬನ್ನಿ ಬನ್ನಿ, ಯಾಕೆ ಹೀಗೆ ಯಾಕೆ ಹೀಗೆ? ನೋಡಿ ಮಾವ, ಏನೋ ಕಮೆಂಟ್ ಮಾತಾಡ್ತಾ ಇದ್ದಾನೆ. ಕೂಲ್ ಡೌನ್. ಹೋಗ ಹೋಗ.
ಮಾತಾಡ್ತಾನೆ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡಮ್ಮ. ರೀ, ನನಗೂ ಯಾಕೋ ಇವತ್ ನಿಮ್ಮನ್ನ ಕಳ್ಕೊತಿದ್ದೀನೇನೋ ಅಂತ ಅನಿಸ್ತಿದೆ. ಹೆಣ್ಮಕ್ಳು ಹೇಗೆ ಯಾವಾಗ್ಲೂ ಡೌಟು. ನಿನಗೂ ನನ್ ಮೇಲೆ ಅನುಮಾನ ಬಂದ್ಬಿಡ್ತಾ? ನಾನಾಗಲ್ಲ ಅಕ್ಷತಾ. ರೀ, ಇವತ್ತು ನನ್ನ ಕೈಯಿಂದಾನೇ ನಿಮಗ್ ತಿನ್ನಿಸ್ಬೇಕು ಅಂತ ಆಸೆ ಆಗ್ತಾ ಇದೆ. ಬನ್ರಿ, ಬನ್ನಿಪ್ಪ. ಸಾಕು, ಇವತ್ತಿಂದ ನೀವು ಹೋಗೋ ಕೆಲ್ಸ ಜೈವಾಗ್ಲಿ. ನಾ ಬರ್ಲಾ? ರೀ, ಮರ್ತ್ಬಿಟ್ಟೆ, ಸಾರಿ. ರೀ, ಯಾಕೆ ಇಷ್ಟೊತ್ತು ಮಾಡ್ಬಿಟ್ರಿ? ಹೊತ್ತೋ ಗೊತ್ತೋ ಸರಿಯಾ ಸಮಯಕ್ಕಂತೂ ಬಂದ್ಬಿಟ್ಟಲ್ಲ. ಸರಿ, ಬೇಗ ನಿಮ್ ಕಾಲ್ ಕೊಡಿ. ಯಾಕೆ ನೀನು ಉಳಿಸೇವೆ ಮಾಡ್ಬೇಕಾ? ಇಲ್ಲ ರೀ, 14 ಜನ್ಮಕ್ಕೂ ನೀವೇ ನನ್ ಗಂಡನಾಗ್ ಸಿಗ್ಬೇಕು ಅಂತ ನಿಮ್ ಪಾದ ಪೂಜೆ ಮಾಡೋಕೆ. ಮದ್ವೆ ಆಗಿ ಇಷ್ಟ ದಿವಸದ ಮೇಲೆ ಇವತ್ ಮೊದಲನೇ ಸಲ ನನ್ನನ್ ಬಿಟ್ಟು ದೂರ ಇದ್ದೀರಾ. ಎಲ್ಲಿದ್ದೀರೋ, ಏನ್ ಮಾಡ್ತಿದ್ದೀರೋ? ನೀನರ್ಧ ಕುಡಿ. ಹ್ಮ್. ಅತಿ ಮಧುರ ಅನುರಾಗ. ಇನ್ಯಾಕೆ ಎಕ್ಸರ್ಸೈಸ್ ಮಾಡಕ್ಕೆ? ಥು, ನೀವೆಂಥ ಪೋಲಿರಿ. ಬೆಡ್ರೂಮ್ ಬರೋದೇ ತಡ, ಎಕ್ಸೈಸು ಅಂತ ನನ್ ಪ್ರಾಣ ಹಿಂಡ್ಬಿಡ್ತೀರಾ. ನೋಡೋದ್ ನೋಡು ತುಂಟ. ನೀವೇ ತುಂಟ್ರು ಅಂತ ತಿಳ್ಕೊಂಡಿದ್ದೆ, ಆದ್ರೆ ನಿಮ್ ಮಗ ಇನ್ನೂ ತುಂಟ. ಯಾಕೆ, ಏನ್ ಮಾಡ್ದ? ಏನ್ ಮಾಡಿದ್ನಾ? ಹೊಟ್ಟೆಲ್ ಕೂತ್ಕೊಂಡು ಒದಿತಾ ಇದ್ದಾನೆ. ಏ ಕಳ್ಳ, ಮಮ್ಮಿನ ಒದಿಬೇಡ, ಸುಮ್ಮನಿರು. ಅದ್ ಹ್ಯಾಕ್ ಸುಮ್ನೆ ಇರ್ತಾನೆ? ತನ್ನ ಸೃಷ್ಟಿ ಕಾರಣವಾಗಿರೋ ಅಪ್ಪ ಅಮ್ಮನ್ ನೋಡ್ಬೇಕು ಅಂತ ಅವನ್ಗೂ ಆತರ ಇರೋದಿಲ್ವಾ? ನಿಜವಾಗ್ಲೂ ಹೆಣ್ತನದ ಬೆಲೆ ಗೊತ್ತಾಗೋದು ಯಾವಾಗ ಹೇಳಿ? ಯಾವಾಗ? ಇನ್ಯಾವಾಗ? ಹೆಣ್ಣು ಗರ್ಭವತಿ ಆದಾಗ. ಅದಕ್ಕೆ ತಾಯ್ತನದ ಕಳೆ ನಿನ್ನ ಮುಖದಲ್ಲಿ ಹೋಗ್ತಾ ಇರೋದು. ರೇ, ನನಗ್ ಡೆಲಿವರಿ ಆಗೋವಾಗ ನನ್ ಪಕ್ಕದಲ್ಲೇ ಇರಿ. ಇರಲ್ಲ. ಯಾಕೆ? ಯಾಕೆಂದ್ರೆ ಡಾಕ್ಟರ್ ನನ್ನ ಒಳಗಡೆ ಬಿಡೋದಿಲ್ಲ, ಹೊರಗಡೆನೇ ನಿಲ್ಸಿದ್ದಾರೆ. ರೀ, ನೀ ಹೊರಗೆ ನಿಂತಿದ್ರು ನನಗ್ ಡೆಲಿವರಿ ಆಗಿ ಮಗು ಅಳೋ ಶಬ್ದ ಕೇಳೋವರೆಗೂ ನಿಮಗ್ ತುಂಬಾ ಟೆನ್ಷನ್ ಆಗಿರುತ್ತೆ ಅಲ್ವಾ? ಖಂಡಿತ ಇರಲ್ಲ. ಇರಲ್ವಾ? ಯಾಕೆ? ಪೂಜಾ ತಟ್ಟಕ್ಕೆ ಮಾವ ಇರ್ತಾರಲ್ಲ, ಅದಕ್ಕೆ. ಅದ್ ಸರಿ, ನಮಗ್ ಹುಟ್ಟೋ ಮಗುಗೆ ಏನ್ ಹೆಸರಿಡೋಣ ರೀ? ಗಂಡಾದ್ರೆ ಮುರಳಿ ಅಂತ. ಅವಳಿ ಮಕ್ಳು ಹುಟ್ಟಿದ್ರೆ? ಹೌದಲ್ವಾ? ಆಗ ಮುರಳಿ ಮೋಹನ ಅಂತ ಇಡೋದು ಅಷ್ಟೇ. ಹೆಣ್ಣು ಮಗು ಹುಟ್ಟಿದ್ರೆ? ನೀವೆಂಥ ಸ್ಟ್ರಾಂಗ್ ಅಂತ ನನ್ನೊಬ್ಬಳಿಗೆ ಗೊತ್ತಿರೋದು ರೀ. ಖಂಡಿತ ನಮಗ್ ಗಂಡು ಮಗುನೇ ಹುಟ್ಟೋದು. ನೀವ್ ನನಗ್ ಕೊಟ್ಟಿರೋ ಈ ಪ್ರೇಮದ ಕಾಣಿಕೆಗೆ ಇವತ್ತು ನಾನೇ ನನ್ನ ಕೈಯಾರೆ ತಿನ್ನಿಸ್ಬೇಕು ಅಂತ ಆಸೆ ಆಗ್ತಿದೆ. ಬನ್ರಿ. ಜಂಗೀರು, ಲಾಡು, ಸೋಂಪಪಡಿ, ಮೈಸೂರು ಪಾಕು, ಬರ್ಫಿ, ಕುಲ್ಫಿ, ಚಿತ್ರಾನ್ನ, ಇದೆಲ್ಲ ಯಾರಿಗೆ? ನಿಮ್ಗೆ. ಇದೆಲ್ಲ ನಾನು ಒಬ್ಬನೇ ತಿನ್ಬೇಕಾ? ನೀವೆಂಥ ಸ್ಟ್ರಾಂಗು ಅಂತ ನನ್ಗೊಬ್ಬಳಿಗೆ ಗೊತ್ತಿರೋದು. ರೀ, ನೀವ್ ನನಗ್ ಕೊಟ್ಟಿರೋ ಪ್ರೇಮದ ಕಾಣಿಕೆ ಬದಲಾಗಿ ಇವತ್ತು ನಾನೇ ನನ್ ಕೈಯಾರ
ಇದನ್ನೆಲ್ಲ ನಿಮಗ್ ತಿನ್ನಿಸ್ಬೇಕು ಅಂತ ಆಸೆ ಆಗ್ತಾ ಇದೆ. ಓಹೋ, ಇಲ್ಲಿಗ ಕರ್ಕೊಂಬಂದೆ? ಹೌದು ರೀ, ನನ್ ಗಂಡನ್ ಜೊತೆಲಿ ಕರ್ಕೊಂಡ್ ಬಂದು ಹಾಲ್ ಎರಿತೀನಿ ಅಂತ ಹರ್ಸ್ಕೊಂಡಿದೀನಿ. ಬನ್ರಿ ಪೂಜೆ ಮಾಡೋಣ. ಹೌದೌದು, ನಮ್ ಜನಕ್ಕೆ ಹಬ್ಬದ ದಿನ ಮಾತ್ರ ದೇವ್ರ ಜ್ಞಾಪಕ ಬರೋದು, ಮಿಕ್ಕಿ ದಿನ ಬರೋದೇ ಇಲ್ಲ. ಶಿವರಾತ್ರಿ ಹಬ್ಬದ ದಿನ ಈಶ್ವರನ್ ದೇವಸ್ಥಾನ ಮುಂದೆ ಕ್ಯೂ, ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮುಂದೆ ಕ್ಯೂ. ಮಿಕ್ಕಿ ದಿನ ಜ್ಞಾಪಕ ಬರಲ್ವೇ? ನೀನ್ ಪಾಡಿದೀನಿ ಪೂಜೆ ಮಾಡ್ತಿರು, ನನ್ ಪಾಡು ದೂರ ಕೂತ್ಕೊಂಡು ನೋಡ್ತಾ ಇರ್ತೀನಿ. ರೀ, ರೀ, ರೀ. ಪಾಪ ಹೆಣ್ಮಕ್ಳು ಪೂಜೆ ಮಾಡ್ಬೇಕಾದ್ರೆ ನಾವು ಸುಮ್ಮನೆ ಇರಬಾರ್ದು, ಹಾಡು ಹೇಳ್ಬೇಕು. ತನ್ನಿರೆ ಆಲ ತನಿಯರೆಯೋಣ ನಗಣ ತಾಯ ಹಾಲರುಣ ತಾಯ ಹಾಲರುಣ ತೀರಿಸಿ ಹಿಂದೆ ಪುಣ್ಯ ದಿನ ತನ್ನೆ. ಏನ್ರಿ ಇದು ಹುಚ್ಚಾಟ? ಸುಮ್ನೆ ಕುತ್ಕೊಳ್ರಿ. ಅಲ್ಲ, ನೀನ್ ಭಕ್ತಿಯಿಂದ ಪೂಜೆ ಮಾಡ್ತಿದ್ದಲ್ಲ, ಅದಕ್ಕೆ ನಾನು ಭಕ್ತಿಯಿಂದ ಹಾಡು ಹೇಳ್ತಿದ್ದೆ. ನೀ ಬೇಜಾರಾದ್ರೆ ಹೇಳು, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತೀನಿ. ಭ್ರಮೆ ಏನಿದು ಉತ್ತುತ್ತಾಗ ಕೂತಿದ್ದ ಬರೀ ಹಾವು ಸೊನ್ನೆ ಬರ್ತಾ ಇದಿಲ್ಲ. ಭ್ರಮೆ. ಏನಿದು ಐಸ್ ಬಿಟ್ಟಂಗ್ ಆಗ್ತಿದ್ಯಲ್ಲ? ಏನಯ್ಯ ಇದು, ಏನೋ ಮುಳುಗುಟ್ಟಂಗ್ ಆಗ್ತಿದ್ಯಲ್ಲ? ಡೆಫಿನೆಟ್ ಆಗಿ ಇದೇನೋ ಕಿರಿಕೆ ಇರ್ಬೇಕು. ನಗಣ, ನಾನು ಏನ್ ದ್ರೋಹ ಮಾಡಿದೆ ಅಂತ ನನಗೊಂದು ಅಡ್ಗಾಯಿಸ್ಕೊಂಡ್ಬಿಟ್ಟಿದ್ಯಾ ತಂದೆ? ಅಯ್ಯೋ ಅಮ್ಮ. ಡಿಯರೋ, ನಿನ್ ಬಾಯಿ ಮಣ್ಣಾಕ ಪೂಜೆ ಮಾಡೋಣ ಬಾರೆ. ಯಾರ ಆವಿಡಿಯವ್ರನ್ನ ಕರ್ಸೆ ಅಲ್ಪಿ. ಅವು ಅವು ಲೇ ವೈಪು, ನಿನ್ ಬಾಯಿ ಮಣ್ಣಾಕ. ಹಲೋ ಹಲೋ, ನಗಣ ನಗಣ ಪಾಪಿ ಇಳಿಯೋ. ನಾಗಣ್ಣ ನಾಗಣ್ಣ ಲೇ ಪಂಡ್ರಿ ಬಾಯಿ. ಅಯ್ಯಯ್ಯೋ, ನನ್ ಗಂಡನ್ ಕುತ್ಕೆಲಿ ಹಾವು. ಹಲೋ ಹಲೋ, ಹೆಲ್ಪ್ ಮೀ. ಸಾಕ್ಷಾತ್ ಪರಮೇಶ್ವರ. ಅಯ್ಯಯ್ಯೋ ಅಯ್ಯಯ್ಯೋ, ಪರಮೇಶ್ವರ, ಜಗದೀಶ್ವರ, ನಾನೆಂತ ಪುಣ್ಯವಂತೆ. ನನ್ ಗಂಡ ಸಾಕ್ಷಾತ್ ಈಶ್ವರನೇ. ಓ ಮಂಗಳಂ ಓಂಕಾರ ಮಂಗಳಂ, ಓ ಮಂಗಳಂ ಓಂಕಾರ ಮಂಗಳಂ. ಅಯ್ಯಯ್ಯೋ, ಯಾರಾದ್ರೂ ಕಾಪಾಡ್ರಪ್ಪ. ಓ ಮಂಗಳಂ. ಅಯ್ಯೋ, ಏನೇ ಹಿಂಗಿಡ್ಕೊಂತವನ ಅವನ? ಇದೇನ್ ಡೂಪ್ಲಿಕೇಟ್ ಅವೇ? ಏನೇ ಅದು 3 ಅಡಿ ಅವನೇ, ಅವನ ಹಿಂಗಿಡ್ಕೊಂಡು ಹೋಗ್ತಾವನಲ್ಲ. ಮೀಟರ್ ಆಫ್ ಆಗೋಯ್ತು. ಅಮ್ಮ ಇದ್ದೆ. ಅಯ್ಯೋ ಅಪ್ಪ. ಓಂ ನಮಃ ಶಿವಾಯ. ಏನಾಯ್ತು? ನಮ್ ಯಜಮಾನ್ರ ಕುತ್ಕೆಲಿ ಹಾವು ಸುತ್ಕೊಂಡಿತ್ತು. ಹಾವಾ? ಆಹಾ, ಆ ಈಶ್ವರನ ಅನುಗ್ರಹ ಪಡೆದಿರೋ ಇವರೇ ಪುಣ್ಯವಂತರು. ಅವ್ವರೇ, ಈ ಬಾಡಿ ನೋಡ್ತಾ ಇದ್ರೆ ನನ್ಗೆ ಯಾಕೋ ಅನುಮಾನ್ರ. ಯಾವ್ದಕ್ಕೂ ಒಂದ್ಸಲಿ ಮಕ್ಕ ಎತ್ ನೋಡ್ಬಿಡ್ಲಾ? ಛೇ, ಬೇಡ ಬೇಡ ಬಾಬಾ. ಓಂ ನಮಃ ಶಿವಾಯ. ಬೇಗ ಬರ್ರಿ, ಆವಾದ್ಮೇಲೆ ಮುಂಗುಸಿ ಅಡ್ಕಾಯಿಸ್ಕೊಂಡ್ಬಿಟ್ಟತು. ನಿವೇದಾ, ನಾವಿಬ್ರು ಇಲ್ಲಿಗೆ ಬಂದು ಇನ್ನೂ 1 ಗಂಟೆ ಕೂಡ ಆಗಿಲ್ಲ. ಆಗ್ಲೇ ಎಷ್ಟೋ ವರ್ಷದ ಫ್ರೆಂಡ್ಸ್ ತರ ಆಗೋದ್ವಿ. ನಿಮ್ ಲವ್ ಸ್ಟೋರಿ ಕೇಳಿದ್ಮೇಲಂತೂ ನಾನ್ ತುಂಬಾ ಥ್ರಿಲ್ ಆಗ್ಬಿಟ್ಟಿದ್ದೀನಿ ಕಣೆ. ನಿಮ್ ಗಂಡ ನಿನ್ ಪಡೆಯೋಕೆ ಎಷ್ಟೆಷ್ಟು ಶ್ರಮ ಪಟ್ಟಿದ್ದಾರೆ, ಏನ್ ಕತೆ. ನೀನೇ ಪುಣ್ಯವಂತೆ ಕಣೆ. ನೋನು, ನೀನು ನನಗಿಂತ ಭಾಗ್ಯಶಾಲಿ ಕಣೆ. ನನ್ ಗಂಡ ತುಂಬಾ ತುಂಟ. ನಿನ್ ಗಂಡ ಹೇಗೆ? ಅಯ್ಯೋ, ನಮ್ ಯಜಮಾನ್ರು ತುಂಬಾ ಪೋಲಿ ಕಣೆ.
ನನ್ನ ಹತ್ರ ಮಾತ್ರ ನನ್ ಗಂಡನು ಸೇಮ್ ಕಣೆ. ಇನ್ನೊಂದ್ ಹೆಣ್ಣನ್ನ ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ನನ್ ಗಂಡನು ಅಷ್ಟೇ, ಡಿಟೋ ಡಿಟೋ. ನನ್ನೊಬ್ಳನ್ ಬಿಟ್ಟು ಇನ್ನೊಂದ್ ಹೆಣ್ಣಿನ ನೆರಳು ಕೂಡ ಸೊಕ್ಸ್ಕೊಳ್ಳಲ್ಲ. ನಾನು ನನ್ ಗಂಡ ಬೆಡ್ರೂಮ್ಗೆ ಹೋಗ್ಬಿಟ್ರೆ ನನ್ನ ಕರೆದು ಬಾ ಎಕ್ಸರ್ಸೈಸ್ ಮಾಡೋಣ ಅಂತ ನನ್ ಜೀವ ಹಿಡಿತಾರೆ. ಎಕ್ಸೈಸ್ ಅಂತ ಹೇಳ್ತಾರಾ? ನಾನ್ ನಿನ್ ಗಂಡನ್ ನೋಡ್ಬೇಕು ಕಣೆ. ನನಗೂ ಅಷ್ಟೇ, ನಿನ್ ಗಂಡನ್ ನೋಡ್ಬೇಕು ಅನ್ಸಿದೆ. ಸದ್ಯಕ್ ನನ್ ಗಂಡನ್ ಫೋಟೋ ನೋಡು, ಆಮೇಲೆ ಪರಿಚಯ ಮಾಡಿಸ್ಕೊಡ್ತೀನಿ. ನೀನು ಅಷ್ಟೇ, ಸದ್ಯಕ್ ಫೋಟೋ ನೋಡು, ಆಮೇಲೆ ಪರಿಚಯ ಮಾಡ್ಕೊಡ್ತೀನಿ, ಸರಿನಾ? ಅಯ್ಯೋ ಇಬ್ರು ಒಟ್ಟಿಗೆ ಇವಳೆ ಅಯ್ಯೋ ಇವಳೆ ಅಯ್ಯೋ ಇವಳೆ ಅಯ್ಯೋ ಸಿಸ್ಟರ್ ಗಾಬರಲ್ಲಿ ಹೆಸರು ಮಾಡ್ತಾ ಉಟ್ನೆ. ಏ ದೊಡ್ಡವಳೆ ಅಯ್ಯೋ, ಏ ಚಿಕ್ಕವಳೆ ಅಯ್ಯೋ, ಇವಳೆ ಅಯ್ಯೋ ದೇವ್ರೆ, ಅಮ್ಮ ಮಾಡೋದೆಲ್ಲ ಮಾಡ್ಬಿಟ್ಟು ಮುಖ ನೋಡ್ತೀರೇನ್ರಿ? ನಾನ್ ಬೇಕು ಅಂತ ಮಾಡ್ಲಿಲ್ಲ ಕಣೆ. ಅಯ್ಯೋ ಅಯ್ಯೋ ದೇವ್ರೆ. ಏನ್ ಅಳಿ ಅಂದ್ರೆ ಏನ್ ಅಳಿಯದೇವ್ರೆ? ಇಬ್ರು ಹೆಂಡತಿಯರ್ನು ಇಬ್ರು ಮಕ್ಳನ್ನು ನೋಡ್ಬೇಕು ಅಂತ ಬಂದ್ರ? ಏನೋ ತಿಳಿಯದೆ ನೀವು ಆಡಿರೋ ಕೃಷ್ಣ ಲೀಲೆನ ಗಂಡಸಾಗ್ ನಾವು ಕ್ಷಮಿಸ್ತೀವಿ. ಏನಂತೀರಾ ಶ್ರೀನಾಥ್ ರಾಯ್ರೆ? ಎಸ್. ಥ್ಯಾಂಕ್ಸ್. ಸದ್ಯ ನೀವಿಬ್ರು ನನ್ನ ಅರ್ಥ ಮಾಡ್ಕೊಂಬಿಟ್ರಲ್ಲ, ಅಷ್ಟ್ ಸಾಕು. ಗೋ ಹೆಡ್, ಖುಷಿಯಾಗಿರು. ಎಂಜಾಯ್ ಯುವರ್ ಲೈಫ್. ಏನೋ ಇಬ್ಬರೆಂಡರ ಮುದ್ದಿನ ಕೃಷ್ಣ ಕೋಳಿ ಕಳ್ಳ, ಒಳಗಡೆ 2 ಆಟಂ ಬಾಂಬ್ ಇದೆ. ಅದನ್ನ ಹೇಗ್ ಸುಧಾರಿಸಿ ಹೋಗು. ನೋ ಪ್ರಾಬ್ಲಮ್. ಡವಡವನ ನಿಂತ್ಕೊಳ್ಳಿ. ನೀವೆಂತ ದ್ರೋಹ ಮಾಡಿದ್ದೀರಂತ ನನ್ಗೆ ಈಗ ಗೊತ್ತಾಯ್ತು. ನಂಬಿ ದ್ರೋಹ ಮಾಡ್ಬಿಟ್ರಲ್ರಿ. ನೀವೇ ಇದನಿಗೆ ತಾಳಿ ಕಟ್ಟಿ ನನ್ನನ್ನು ಏಮಾರ್ಸಿ ನನಗೂ ತಾಳಿ ಕಟ್ಟದಲ್ಲ. ನೀವ್ ಮನುಷ್ಯ. ಸುಳ್ಳು ಹೇಳೋರ್ನ ಕಂಡ್ರೆ ನಂಗೆ ಹಿಡ್ಸೋದಿಲ್ಲ ಅಂತ ಗೊತ್ತಿದ್ದು ಎಂತ ನಾಟಕ ಮಾಡ್ಬಿಟ್ರಿ. ನನ್ನ ವಸ್ತುನ ಇನ್ನೊಬ್ರು ಮುಟ್ಬಾರ್ದು ಅಂತ ಗೊತ್ತಿತ್ತು ನಿಮ್ಮನ್ನ ಇನ್ನೊಬ್ರು ಮುಟ್ಟ ಹಾಕ್ ಮಾಡಿ ಯಾಕ್ರಿ ಇಂಥ ಮೋಸ ಮಾಡಿದ್ರಿ? ನೀವು ಮಾಡಿರೋದು ಅನ್ಯಾಯ, ಅಧರ್ಮ. ನಿಮ್ ಮುಖ ನನಗೆ ತೋರಿಸ್ಬೇಡಿ. ಓಕೆ ಓಕೆ, ಈಗ ನಾನು ಏನು ಹೇಳಿದ್ರು ನೀವಿಬ್ರು ಕೇಳೋ ಪರಿಸ್ಥಿತಿನಲ್ಲ. ಆದ್ರೂ ಒಂದೇ ಒಂದು ರಿಕ್ವೆಸ್ಟ್, ನಾನು ನನ್ನ ಮಕ್ಕಳನ್ನ ನೋಡ್ಬೋದಾ? ನೋ, ಯಾವ ಕಾರಣಕ್ಕೂ ನಿಮ್ಗೆ ಮಗನ್ ನೋಡೋದಕ್ಕೆ ಬಿಡಲ್ಲ. ಮುಚ್ಚೆ ಬಾಯ್ನ. ಆ ದೇವ್ರು 2 ಕಣ್ಣು, 2 ಕಿವಿ, 2 ಕೈ, 2 ಕಾಲು ಕೊಟ್ಟಿರೋ ಹಾಗೆ ನನಗೂ ಇಬ್ರು ಹೆಂಡತಿನ ಕೊಟ್ಟಿದ್ದಾನೆ. ಅದು ಅವನಿಚ್ಛೆ. ಅದನ್ನ ತಪ್ಸಕ್ ನಾವ್ಯಾರು? ನೋಡ್ರೆ, ನಿಮ್ಮಿಬ್ಬರಿಗೂ ಈ ಮಕ್ಕಳ ಮೇಲೆ ಎಷ್ಟಿದೆಯೋ ಹಕ್ಕು, ಅಷ್ಟೇ ಹಕ್ಕು ನನಗೂ ಇದೆ. ನಾನ್ ಮಕ್ಕಳನ್ನ ನೋಡೇ ನೋಡ್ತೀನಿ. ನಿಲ್ಲಿ ಅಲ್ಲೇ. ಹತ್ರ ಬಂದ್ರೆ ನಾವಿಬ್ರು ಇಲ್ಲೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀವಿ. Get out. I said get out. Get out. Hate you. I hate you. ಓಕೆ ಓಕೆ, ನನ್ಗಿಂತ ನಿಮಗೆ ನಿಮ್ಮ ಆಟನೇ ಮುಖ್ಯ ಆಯ್ತಲ್ಲ. ಹೋಗ್ತೀನಿ. ನೀವು ಚೆನ್ನಾಗಿರ್ಬೇಕಷ್ಟೇ. ಅದ್ಕೆ ಅಯ್ಯೋ ಅದ್ಕೆದಿರಾ ಕೃಷ್ಣ ನಿಮ್ಗೆ ಲೆಟರ್ ಕೊಡು ಅಂತ ಕೊಟ್ಟ. ಅವ್ನು ಹೋಗೋ ರೀತಿ ನೋಡಿದ್ರೆ ಬೇಜಾರ್ನಲ್ಲಿ ಏನಾದ್ರು ಮಾಡ್ಕೊಂಡ್ಬಿಡ್ತಾನೆ ಏನೋ ಅಂತ ನನ್ಗೆ ತುಂಬಾ ಭಯ ಆಗ್ತಾ ಇದೆ.
ನಮ್ಮಿಬ್ಬರನ್ನ ಕ್ಷಮಿಸ್ಬಿಡಿ. ಹೌದು ಅಂದ್ರೆ ನಾವಿಬ್ರು ನಿಮ್ಮನ್ನ ಗಂಡ ಅಂತ ಒಪ್ಕೊಳ್ತೀವಿ. ನಿಜವಾಗ್ಲೂ? ಇದುವರೆಗೂ ನಡೆದಿದ್ರಲ್ಲಿ ನಿಮ್ದೇನು ತಪ್ಪಿಲ್ಲ ರೀ. ಸದ್ಯ ನೀವಿಬ್ರು ನನ್ನ ಅರ್ಥ ಮಾಡ್ಕೊಂಡ್ಬಿಟ್ರಲ್ಲ, ನನಗಷ್ಟು ಸಾಕು. ಹೌದು, ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ನಂಬಿಟ್ಟಿದ್ರಾ? ನನ್ನೇನ್ ಲೂಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ರಾ? ನಾನು ಸ್ಟೇಷನ್ ಮಾಸ್ಟರ್ ಕೇಳ್ದೆ, ರೈಲ್ ಆ ಕಡೆ ಬರುತ್ತಾ ಈ ಕಡೆ ಬರುತ್ತಾ ಅಂತ. ಆ ಕಡೆ ಬರುತ್ತೆ ಅಂದ್ರು, ಸೇಫ್ಟಿ ಈ ಕಡೆ ಮನ್ಕೊಂಡ್ಬಿಟ್ಟೆ. ಇನ್ ಮುಂದೆ ಬೇಡ ಕೃಷ್ಣ ರಂಗಿಲಾಟ. ಅಬ್ಬಾ, ಈ ಅದೃಷ್ಟ ಯಾರಿಗುಂಟು ಯಾರಿಗಿಲ್ಲ. ಐತೆರಿ ಲಕ್ಕಡಿ ಪಕ್ಕಡಿ ಜುಮ್ಮ.